ಕುತ್ಕೊಳ್ಳಿ ಅದಕ್ಕೆ. ನಿಮ್ಮನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಹೇಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ನೀನೇ ನೋಡ್ತಿದ್ಯಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದರೆ ನೀನೇ ಯಾಕೋ ಸ್ವಲ್ಪ ಡಲ್ ಅಂತ ಕಾಣಿಸ್ತಿದ್ಯಾ. ನೆನ್ನೆ ವಿಚಾರ ಇನ್ನೂ ಮರ್ತಿಲ್ವಾ? ಇಲ್ಲ ಅದಕ್ಕೆ, ಅಣ್ಣ ಬಂದು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಧೈರ್ಯವಾಗಿ ಎಲ್ಲದಕ್ಕೂ ಮುನ್ನುಗ್ಗಬೇಕು ಅಂತ ಹೇಳಿದ್ಮೇಲೆ ನನಗೊಂದು ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಈ ಥರದ ವಿಷಯಗಳನ್ನೆಲ್ಲ ನಿಮ್ಮ ಅಣ್ಣ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಮತ್ತೆ ಏನು ಸಮಾಚಾರ? ಏನಂತ ಹೇಳಲಿ ಅದಕ್ಕೆ, ಇವತ್ತು ಆದಿ ಇಲ್ಲದೆ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ದೇವ್ರ ಥರ ಬಂದು ಅವನನ್ನು ಕಾಪಾಡಿಬಿಟ್ಟ. ಇಷ್ಟು ದಿನ ಅವನು ತುಂಬ ತರಲೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಜವಾಬ್ದಾರಿ ತಗೊಂಡು ನನಗೋಸ್ಕರ ಹೋರಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ರಾಕಿಂಗ್ ಸ್ಟಾರ್ ಆಗಿದ್ದ, ಆದರೆ ಇವಾಗ ಫೈರಿಂಗ್ ಸ್ಟಾರ್ ಆಗಿಬಿಟ್ಟ. ಕಾಲೇಜಲ್ಲಿ ನನಗೆ ಯಾರೋ ರೇಗಿಸಿದ್ರು ಅಂತ ಹೆಂಗೆ ಹೊಡೆದ ಗೊತ್ತಾ ಅದಕ್ಕೆ? ಯಾಕದಕ್ಕೆ ನಗ್ತಿದ್ದೀರಾ? ನಾನೇನು ತಮಾಷೆ ಮಾಡ್ತಿದ್ದೀನಿ ಅಂತ ಅನಿಸ್ತಿದ್ಯಾ? ನಾವಿಬ್ಬರೇ ಇದ್ದಾಗ ನಾವು ಎಷ್ಟು ಬೇಕಾದರೂ ಕಿತ್ತಾಡ್ಬೋದು ಅದಕ್ಕೆ, ಆದರೆ ಯಾರಾದರೂ ನನ್ನನ್ನು ಕೆಣಕಿದ್ರೆ ಮಾತ್ರ ಆದಿ ಸುಮ್ಮನೆ ಇರಲ್ಲ ಗೊತ್ತಾ? ಅಲ್ಲಿ ನೋಡಿ ಮತ್ತೇನಾಗ್ತಿದ್ದೀರಾ? ಯಾಕದಕ್ಕೆ ನಗ್ತಿದ್ದೀರಾ? ಅಲ್ಲ ಲಕ್ಷ್ಮಿ, ನಾನು ಅವನ ಹತ್ರ ಮಾತಾಡ್ತಿದ್ದಾಗ ಅವ್ನು ನಿನ್ನ ಬಗ್ಗೆ ಜಪ ಮಾಡ್ತಿದ್ದ, ಇಲ್ಲಿ ನೀನು ಅವನು ಜಪ ಮಾಡ್ತಿದ್ಯಾ, ಅದಕ್ಕೆ ನಗು ಬಂತು. ಏನೋ ಅವನು ನನ್ನ ಬಗ್ಗೆ ಮಾತಾಡ್ತಿದ್ನಾ? ಮತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಿದ್ಯಾ? ನೀವು ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು ಅದಕ್ಕೆ, ಆದರೂ ಅವನು ನನ್ನ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಕೇಳಿ ಖುಷಿ ಆಯಿತು. ನೀವಿಬ್ಬರು ನನ್ನ ಮನಸ್ಸಿಗೆ ತುಂಬ ಹತ್ರ ಇರೋರು. ನನ್ನ ಜೀವನದ ಥರ ನಿಮ್ಮ ಜೀವನನೂ ಆಗದೆ ಇಬ್ಬರು ಹೀಗೆ ಖುಷಿಯಾಗಿದ್ದರೆ ಸಾಕು. ಮತ್ತೆ ಅದಕ್ಕೆ ಹೇಗೆ ನಡೀತಿದೆ ನಿಮ್ಮ ಸ್ಟಡೀಸು? ನಿಮಗಲ್ಲಿ ಓದ್ಕೊಳ್ಳೋದಕ್ಕೆಲ್ಲ ಸಮಯ ಸಿಗ್ತಿದ್ಯಾ? ಸಮಯ ಸಿಗದೆ ಹೋದರೂ ಮಾಡ್ಕೋಬೇಕಲ್ವ ಲಕ್ಷ್ಮಿ.